ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾನು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಇಕ್ವೇಷನ್ಸ್ಗಳನ್ನು ಅಥವಾ ಫಾರ್ಮುಲಾಸ್ಗಳನ್ನು ಗೂಗಲ್ ಫಾರ್ಮಲ್ಲಿ ಯಾವ ರೀತಿ ಸುಲಭವಾಗಿ ಇನ್ಸರ್ಟ್ ಮಾಡಬಹುದು ಅನ್ನೋದನ್ನು ನೋಡೋಣ. ಹಿಂದಿನ ಒಂದು ಅವಧಿಯಲ್ಲಿ ನಾನು ಮ್ಯಾಥ್ಕಾಸ್ಟ್ ಟೂಲ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಇವತ್ತು ಅದಕ್ಕಿಂತ ಸುಲಭವಾಗಿ ನಮ್ಮ ವಿಂಡೋಸ್ 7 ಮತ್ತು ವಿಂಡೋಸ್ 7 ನಂತರದ ಎಡಿಷನ್ಸ್ಗಳಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುವಂತಹ ಸ್ನಿಪ್ಪಿಂಗ್ ಟೂಲನ ಒಂದು ಪರಿಚಯವನ್ನು ನಾನು ನಿಮ್ಮೆಲ್ಲರಿಗೂ ಮಾಡಿಕೊಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಟೈಪ್ ಹಿಯರ್ ಟು ಸರ್ಚ್ ಅಲ್ಲಿ ನೀವು SNIPP ಅಂತ ಹಾಕ್ಬಿಟ್ರೆ ಸಾಕು, ಇಲ್ಲಿ ಈ ಸ್ನಿಪ್ಪಿಂಗ್ ಟೂಲು ನಿಮಗೆ ಕಾಣಸಿಗುತ್ತೆ. ಇದು ವಿಂಡೋಸ್ 7 ಆ್ಯಂಡ್ ಅದರ ಹೈಯರ್ ವರ್ಷನ್ಸ್ ಅಲ್ಲೆಲ್ಲ ಸಿಗುತ್ತೆ. ಈ ಸ್ನಿಪ್ಪಿಂಗ್ ಟೂಲಿನ ಕೆಲಸ ಕ್ರಾಪ್ ಮಾಡೋದಾಗಿದ್ದು ನಂತರ ಅದನ್ನು ಒಂಥರ ಸ್ಕ್ರೀನ್ ಶಾಟನ್ನು ಇದು ತೆಗೆದುಕೊಳ್ಳುತ್ತೆ. ಸೊ ಇದರಿಂದ ಸುಲಭವಾಗಿ ನೀವು ಗೂಗಲ್ ಫಾರ್ಮ್ಸಲ್ಲಿ ಈ ಫಾರ್ಮುಲಾಸ್ಗಳನ್ನು ಇನ್ಸರ್ಟ್ ಮಾಡ್ಬೋದು. ಹಾಗಾದರೆ ಬನ್ನಿ ಈ ಸ್ನಿಪ್ಪಿಂಗ್ ಟೂಲನ್ನು ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಸದ್ಯಕ್ಕೆ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ನೀವು ಮುಂಚೆನೇ ನಿಮ್ಮ ಒಂದು ಕ್ವಿಜ್ಜಿಗೆ ಬೇಕಾಗಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಒಂದು ವರ್ಡ್ ಫೈಲಲ್ಲಿ ರೆಡಿ ಮಾಡಿಟ್ಕೊಂಡಿರಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ವರ್ಡ್ ಫೈಲಲ್ಲಿ ರೆಡಿ ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತಿದೆ. ಅಲ್ಲಿ ಇಕ್ವೇಷನನ್ನು ಬಳಕೆ ಮಾಡಿಕೊಂಡು ನಾವು ಫಾರ್ಮುಲಾಸ್ಗಳನ್ನು ಅಥವಾ ಇಕ್ವೇಷನ್ಸನ್ನು ಇನ್ಸರ್ಟ್ ಮಾಡ್ತೀವಿ. ಸೊ ಈ ಪ್ರಶ್ನೆಗಳನ್ನು ಗೂಗಲ್ ಫಾರ್ಮಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಬಹುದು ಅಂತ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಸೆಂಟೆನ್ಸು ತುಂಬ ಸಿಂಪಲ್ ಆಗಿದೆ. ಇದನ್ನು ನೀವು ಕಾಪಿ ಪೇಸ್ಟ್ ಮಾಡಬಹುದು. ಕಾಪಿ ಪೇಸ್ಟ್ ಮಾಡಿ ಈ ಆಪ್ಷನ್ಸ್ಗಳನ್ನು ನೀವು ಅಲ್ಲಿ ಹಾಕಬೇಕಾಗಿದೆ. ಹಾಗಾದರೆ ಯಾವ ರೀತಿ ಮಾಡಬಹುದು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನಿಪ್ಪಿಂಗ್ ಟೂಲನ್ನು ಓಪನ್ ಮಾಡಿ ನ್ಯೂ ಅಂತ ಕೊಡಿ. ನ್ಯೂ ಅಂತ ಕೊಟ್ಟ ಮೇಲೆ ಇದು ಡಿಮ್ ಆಗುತ್ತೆ. ಸೊ ಇದು ಒಂದನೇ ಆಪ್ಷನ್ನು. ಇದನ್ನು ಈ ಥರ ಸೆಲೆಕ್ಟ್ ಮಾಡಿ ಇದನ್ನು ನಾವೇನು ಮಾಡಬೇಕು, ಇವಾಗ ಸೇವ್ ಮಾಡಬೇಕು. ಸ್ನಿಪ್ ಈ ಥರ ಕೊಡಿ. ಕೊಟ್ಟ ತಕ್ಷಣ ಎಲ್ಲಿ ಅಂತ ಕೇಳುತ್ತೆ. ಅದಕ್ಕಾಗಿಯೇ ನೀವೇನು ಮಾಡಿ, ಒಂದು ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ನ ಮಾಡಿಟ್ಕೊಂಡಿರಿ ನಿಮ್ಮ ಕ್ವಿಜ್ ಪರ್ಪಸ್ಗೆ. ನಾನಿಲ್ಲಿ ಕ್ವಿಜ್ ಕ್ವೆಶನ್ಸ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಫಸ್ಟ್ ಎ ಆಪ್ಷನ್ ಅಲ್ವಾ, ಅದು ಮೊದಲನೆಯ ಪ್ರಶ್ನೆಯ ಒಂದನೇ ಆಪ್ಷನ್ A ಅಂತ ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೇವ್ PNG ಫಾರ್ಮಲ್ಲೇ ಇರಬೇಕು. ಸೊ ನೋಡಿ, ಇಲ್ಲಿ ಇದು PNG ಫಾರ್ಮಲ್ಲೇ ಇದೆ. ಇದನ್ನು ಸೇವ್ ಅಂತ ಕೊಡಿ. ಇವಾಗ ಎರಡನೇ ಆಪ್ಷನನ್ನು ನೀವು ಕಾಪಿ ಮಾಡಬೇಕಾಗಿದೆ. ಎರಡನೇ ಆಪ್ಷನನ್ನು ನೀವು ಕಾಪಿ ಮಾಡಬೇಕು ಅಂದರೆ ಮತ್ತೆ ಏನು ಮಾಡಿ, ಇದ್ರ ಮೇಲೆ ನ್ಯೂ ಅಂತ ಕ್ಲಿಕ್ ಮಾಡಿ ಎರಡನೇ ಆಪ್ಷನನ್ನು ಚೂಸ್ ಮಾಡಿ. ಈ ಥರ ಎರಡನೇ ಆಪ್ಷನನ್ನು ಚೂಸ್ ಮಾಡಿ ಮತ್ತೆ ಸೇವ್ ಅಂತ ಕೊಡಿ. ಇದನ್ನು ನಾನು 1B ಅಂತ ತಗೊಳ್ತೀನಿ. ಸೊ ಇದು PNG ಫಾರ್ಮಲ್ಲೇ ಇರುತ್ತೆ. ಸೇವ್ ಅಂತ ಕೊಡಿ. ಮತ್ತೆ ನ್ಯೂ ಅಂತ ಹೋಗಿ ಮೂರನೇ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. 3 ಬೇಕಿದ್ರೆ ನೀವು ತಗೊಳ್ಬೋದು, ಇಲ್ಲದೆ ಹೋದರೆ ಬಿಡ್ಬೋದು. ಇದನ್ನು ಮತ್ತೆ ಸೇವ್ ಅಂತ ಕೊಡಿ. ಇದನ್ನು 1C ಅಂತ ಹೇಳಿ, 1C ಸೇವ್. ಮತ್ತೆ ನ್ಯೂ, ಇದು 1D ಸೇವ್. ಇದನ್ನು ನಾನು 1D ಅಂತ ರೀನೇಮ್ ಮಾಡ್ತಾ ಇದ್ದೀನಿ. ಸೇವ್ ಅಂತ ಕೊಟ್ಟೆ. ಸೊ ಇದು ಮೊದಲನೇ ಪ್ರಶ್ನೆ ಮುಗೀತು. ಇವಾಗ ಎರಡನೆಯ ಪ್ರಶ್ನೆ ನಾನು ಇದನ್ನು ತಗೊಳ್ತಾ ಇದ್ದೀನಿ. ವ್ಯಾಲ್ಯೂ ಆಫ್ x ಇನ್ ದ ಇಕ್ವೇಷನ್ px² + qx + r = 0. ಇದನ್ನು ನಾನು ಏನು ಮಾಡ್ತೀನಿ, ಈ ಪೂರ್ತಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ಕ್ರಾಪ್ ಮಾಡ್ಕೊಳ್ತೀನಿ. ನೋಡಿ ಹೇಗೆ ಅಂತ. ನ್ಯೂ ಅಂತ ಹೋಗ್ತೀನಿ. ನ್ಯೂ ಅಂತ ಸೆಲೆಕ್ಟ್ ಮಾಡಿ ಇದನ್ನು ಕಂಪ್ಲೀಟಾಗಿ ಈ ಥರ ನಿಮ್ಗೆ ಎಷ್ಟು ಪೋರ್ಷನ್ ಬೇಕೋ ಅಷ್ಟು ಪೋರ್ಷನನ್ನು ಸೆಲೆಕ್ಟ್ ಮಾಡಿ. ಈ ಥರ ಸೆಲೆಕ್ಟ್ ಮಾಡಿ ಇದನ್ನು ಮತ್ತೆ ನಾನು ಸೇವ್ ಅಂತ ಕೊಡ್ತೀನಿ. ಇದು ಸೆಕೆಂಡ್ ಕ್ವೆಶ್ಚನ್. ಯಾವುದು ನಿಮಗೆ ಟೈಪ್ ಮಾಡೋಕ್ಕಲ್ಲಿ ಸಾಧ್ಯವಿಲ್ವೋ ಅಂಥದನ್ನು ಮಾತ್ರ ನೀವು ಅಂಥದ್ರ ಮೇಲೆ ಈ ಪ್ರಯೋಗವನ್ನು ಮಾಡಿ. ಇಲ್ಲದೆ ಹೋದರೆ ಡೈರೆಕ್ಟಾಗಿ ನೀವು ಅಲ್ಲಿ ಟೈಪ್ ಮಾಡ್ಬೋದು. ಇದನ್ನು ಸೇವ್ ಅಂತ ಕೊಡ್ತೀನಿ. ಹಾಗೆಯೇ ನಿಮಗೆ ಯಾವ್ಯಾವ ಪ್ರಶ್ನೆಗಳು ಬೇಕೋ ಆ ಥರ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ಇದು ಮೂರನೆಯ ಪ್ರಶ್ನೆ. ಸೊ ನಾನು ಮೂರನೇ ಪ್ರಶ್ನೆ ಈ ಥರ ತಗೊಳ್ತಾ ಇದ್ದೀನಿ. ಮೂರನೇ ಪ್ರಶ್ನೆ, ಇದನ್ನು ಸೇವ್, ಇದನ್ನ 3 ಅಂತ ಹಾಕ್ತಾ ಇದ್ದೀನಿ. ಓಕೆ. ಇನ್ ದ ಸೇಮ್ ವೇ ನಿಮಗೇನಾದರೂ
ಒಂದು ಚಿತ್ರ ಬೇಕಾಗಿದ್ದರೆ ಇದನ್ನು ನಾನು ಇವಾಗ ಸ್ನಿಪ್ಪಿಂಗ್ ಟೂಲನ್ನು ಮಿನಿಮೈಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತೆಗೆದಿದ್ದೀರಾ, ಅಲ್ಲಿ ಚಿತ್ರಗಳು ನಿಮಗೆ ಬೇಕಾಗಿದೆ. ಹಾಗಾದರೆ ಚಿತ್ರಗಳು ಬೇಕು ಅಂದರೆ ಸೇಮ್ ಪ್ರೊಸೀಜರ್. ಸ್ನಿಪ್ಪಿಂಗ್ ಟೂಲು, ನ್ಯೂ, ನಿಮ್ಗೆ ಯಾವ ಭಾಗ ಬೇಕೋ ಆ ಭಾಗವನ್ನು ಮಾತ್ರ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಆಯ್ಕೆ ಮಾಡಿಕೊಂಡು ಇದನ್ನು ಮತ್ತೆ ಸೇವ್ ಅಂತ ಕೊಡಿ. ಸೇವ್ 4, ಸೇವ್. ಸೊ ಇಲ್ಲಿವರೆಗೂ ನಾವೆಲ್ಲ ಪ್ರಶ್ನೆಗಳನ್ನು ಸಿದ್ಧಪಡಿಸಿಟ್ಕೊಂಡಿದ್ದೀವಿ. ಗೂಗಲ್ ಫಾರ್ಮಲ್ಲಿ ಯಾವ ರೀತಿ ಇದನ್ನು ಇನ್ಸರ್ಟ್ ಮಾಡ್ಬೋದು ಅಂತ ನೋಡೋಣ. ಸೊ ಮೊದಲನೆಯ ಪ್ರಶ್ನೆ ನಾನಿಲ್ಲಿ 1 ಅಂತ ಟೈಪ್ ಮಾಡ್ತಾ ಇದ್ದೀನಿ. 1. ಸೊ ಪ್ರಶ್ನೆ ನಾನು ಕೇವಲ ಆಪ್ಷನ್ಸ್ಗಳನ್ನು ಮಾತ್ರ ಸ್ಕ್ರೀನ್ಶಾಟ್ ಮಾಡಿದ್ದೆ. ನಾನಿಲ್ಲಿ ಪ್ರಶ್ನೆಯನ್ನು ಕಾಪಿ ಮಾಡ್ತಾ ಇದ್ದೀನಿ. ಪ್ರಶ್ನೆಯನ್ನು ಮಾತ್ರ ನಾನು ಕಾಪಿ ಮಾಡ್ತಾ ಇದ್ದೀನಿ. ಇಲ್ಲಿ Ctrl+C, Ctrl+V. ಓಕೆ, ಪ್ರಶ್ನೆಯನ್ನು ಕಾಪಿ ಮಾಡಿದೆ, ಅಲ್ಲಿ 1 ಕೂಡ ಬಂದಿದೆ, ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ನಂತರ ಈಗ ಆಪ್ಷನನ್ನು ನಾವು ಟೈಪ್ ಮಾಡಬೇಕಾಗಿದೆ. ಸೊ ಇಲ್ಲಿ ಆಪ್ಷನನ್ನು ಹಾಕಬೇಕು ಅಂದರೆ ಏನು ಮಾಡಿ, ಇವಾಗ ಇಮೇಜಿಗೆ ಹೋಗಿ, ನಿಮ್ಗೆ ಗೊತ್ತಿದೆ ಅದು ಎಲ್ಲಿದೆ ಅಂತ ಹೇಳಿ. ಸೊ ಆ ಫೋಲ್ಡರ್ ಡೆಸ್ಕ್ಟಾಪ್ ಮೇಲಿರುವಂತಹ ಕ್ವಿಜ್ ಕ್ವೆಶನ್ಸಿಗೆ ಹೋಗ್ತಾ ಇದ್ದೀನಿ. ನಾನು ನೇಮ್ ಮಾಡಿರೋದು ನನಗೆ ನೆನಪಿದೆ, 1A 1B ಆಪ್ಷನ್ಸ್ಗಳನ್ನು. ನಾನು ಇದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ಇದು ಫಸ್ಟ್ ಆಪ್ಷನ್ ಆಯಿತು. ಹಾಗೆಯೇ ಸೆಕೆಂಡ್ ಆಪ್ಷನ್ನು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ಬ್ರೌಸ್ 1B. ಹಾಗೆಯೇ 3 ಮತ್ತು 4ನೇ ಆಪ್ಷನ್ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ 4 ಕ್ವೆಶನ್ಸ್ಗಳು ಆ್ಯಡ್ ಆಗಿವೆ. ನೀವು ಇಲ್ಲೇನು ಮಾಡಿ, ಇದನ್ನು ರಿಕ್ವೈರ್ಡ್ ಅಂತ ಕೊಡಿ. ನೀವು ಆನ್ಸರನ್ನು ಆ್ಯಡ್ ಮಾಡ್ಬೋದು. ಓಕೆ, ಪಾಯಿಂಟ್ಸನ್ನು ಅಸೈನ್ ಮಾಡಿ, ಕರೆಕ್ಟ್ ಆಗಿರುವಂಥ ಆನ್ಸರನ್ನು ಟಿಕ್ ಮಾಡಿ. ಇನ್ ಕೇಸ್ ನೀವೇನಾದರೂ ತಪ್ಪು ಮಾಡಿದ್ದೀನಿ ನಾನು ಅಂತ ಅನ್ನೋದಾದರೆ ನೀವು ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಈ ಆಪ್ಷನ್ ಏನಾಗುತ್ತೆ, ಹೊರಟೋಗುತ್ತೆ. ಹಾಗಾದ್ರೆ ಈಗ ಸೆಕೆಂಡ್ ಕ್ವೆಶನನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಪ್ಲಸ್ ಮಾರ್ಕ್ ಕೊಡ್ತಾ ಇದ್ದೀನಿ. ಸೊ ಕ್ವೆಶನ್ 2, ಸೆಕೆಂಡ್ ಕ್ವೆಶನ್ನು, ಇಮೇಜನ್ನು ನಾನು ಡೈರೆಕ್ಟ್ ಕ್ಲಿಕ್ ಮಾಡ್ತೀನಿ, ಬ್ರೌಸ್. ಸೊ ಕ್ವೆಶನ್ ವಿತ್ ಆನ್ಸರ್ಸನ್ನು ನಾನು ಟೈಪ್ ಮಾಡಿದ್ದೆ. ನೀವಿದು ತಪ್ಪಾಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಅಂತ ಕೊಟ್ಟರೆ ಈ ಪ್ರಶ್ನೆ ಡಿಲೀಟ್ ಆಗಿ ಹೋಗುತ್ತೆ. ಈ 3 ಚುಕ್ಕೆಗಳು ನೀವು ಇದನ್ನು ಎಡಿಟ್ ಮಾಡುವವರೆಗೂ ಇರುತ್ತೆ. ಒನ್ಸ್ ಯು ಕಂಪ್ಲೀಟ್ ಅದು ಹೊರಟು ಹೋಗುತ್ತೆ. ಮತ್ತೆ ಬೇಕು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ 3 ಚುಕ್ಕೆಗಳು ಬರುತ್ತೆ, ಅದರ ಮೇಲೆ ರಿಮೂವ್ ಅಂತ ಕೊಟ್ಟರೆ ಅದು ಹೋಗುತ್ತೆ. ಅಲೈನ್ಮೆಂಟು ನಾನು ನಿನ್ನೆ ತೋರಿಸಿದ್ದೀನಿ. ಸೊ ಈ 4 ಪ್ರಶ್ನೆಗಳು ಬಂದು ಇಲ್ಲಿ ಪದೇ ಪದೇ ಅದೇ ವರ್ಕನ್ನು ಮಾಡೋದ್ರ ಬದಲಾಗಿ ನೀವು ಇಲ್ಲಿ ಏನು ಮಾಡ್ಬೋದು, ಆಪ್ಷನ್ ಇದನ್ನು 1 ಅಂತ ಕೊಡಿ. ಇಲ್ಲಿ ಆಪ್ಷನ್ 2, ಆಪ್ಷನ್ 3 ಆ್ಯಂಡ್ ಆಪ್ಷನ್ 4. ಸೊ ಈ ಥರ ಕೊಟ್ಟರೆ ಮಗು ಏನು ಮಾಡುತ್ತೆ, ಇದರಲ್ಲಿ ಇರೋ ಸರಿಯಾದ ಆಪ್ಷನ್ ಮೇಲೆ ಇಲ್ಲಿ ಟಿಕ್ ಮಾಡುತ್ತೆ. ಇದು ಒಂದು ವಿಧಾನ. ಅತಿ ಸುಲಭವಾಗಿ ವೇಗವಾಗಿ ನೀವು ಇದನ್ನು ಮಾಡಬಹುದಾಗಿದೆ. ಯಾಕಂದರೆ ಪ್ರಶ್ನೆ ಒಂದ್ಸರಿ ಟೈಪ್ ಮಾಡು, ಉತ್ತರಗಳನ್ನು ಒಂದ್ಸರಿ 4 ಸರಿ ಮಾಡು ಅಂದರೆ ನೀವು ಇಂಪೋರ್ಟಿಂಗ್ ಒಂಥರ 5 ಸ್ಟೆಪ್ಪಿನ ಕೆಲಸ ಆಗುತ್ತೆ. ಈ ಥರ ಮಾಡಿದ್ರೆ ಒಂದೇ ಸ್ಟೆಪ್ಪಲ್ಲಿ ನೀವು ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನಲ್ಲಿ ಹಾಕಿ ಆಪ್ಷನ್ಸ್ಗಳನ್ನು ಕೊಡಬೇಕಾದಾಗ ಅಲ್ಲಿ ನೀವು ಇಲ್ಲಿ A, B, C ಮತ್ತು D ಅಂತ ಕೊಟ್ಟರೆ ಇಲ್ಲಿ ABCD ಅಂತ ಅಸೈನ್ ಮಾಡಿ. ಇಲ್ಲಿ 1 2 3 4 ಹಾಕಿದ್ರೆ ಇಲ್ಲಿ 1 2 3 4 ಅಂತ ಕೊಡಿ. ಇಟ್ಸ್ ಬೆಟರ್ ಯು ಯೂಸ್ ABCD. ಸೊ ಈ ಥರ ನಾನು ಪ್ರಶ್ನೆಗಳನ್ನು ಇಲ್ಲಿ ಸ್ನಿಪ್ಪಿಂಗ್ ಟೂಲ್ನ ಸಹಾಯದಿಂದ ಆ್ಯಡ್ ಮಾಡ್ಬೋದು. ಸೊ ಥರ್ಡ್ ಪ್ರಶ್ನೆ, 3ನೇ ಪ್ರಶ್ನೆ ಅದೇ ರೀತಿಯಾಗಿ ಇಮೇಜಿಗೆ ಹೋಗ್ತಾ ಇದ್ದೀನಿ, ಬ್ರೌಸ್. ಸೊ ಈ ಥರ ಬಂದೋಯ್ತು. ನೀವು ಇಲ್ಲಿ ಆಪ್ಷನ್ಸ್ಗಳನ್ನು ಲಾಸ್ಟ್ ಸೆಕೆಂಡ್ ಪ್ರೀವಿಯಸ್ ಕ್ವೆಶನಲ್ಲಿ ನಾವೇನು ಆಪ್ಷನ್ಸ್ಗಳನ್ನು ಕೊಟ್ಟಿದ್ವಿ ಇಲ್ಲಿಯೂ ಕೂಡ ನೀವು 1 2 3 4 ಅಂತ ಕೊಡಿ. ಇನ್ ಕೇಸ್ ನೀವು ಇವಾಗ ಜಾಮೆಟ್ರಿಕಲ್ ಫಿಗರ್ಸ್ಗಳನ್ನು ಆ್ಯಡ್ ಮಾಡಬೇಕು ಅನ್ನೋವಾಗ ಏನು ಮಾಡಿ, ಡೈರೆಕ್ಟಾಗಿ ನಾನು ಇವಾಗ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಬ್ರೌಸ್. ಈ ಥರ ಇಮೇಜನ್ನು ನೀವು ಡೌನ್ಲೋಡ್ ಮಾಡಬಹುದು. ಡೌನ್ಲೋಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೀವಿಲ್ಲಿ ಕೇಳ್ಬೋದು ಅಥವಾ ಬರಿಬೋದು. ಇವಾಗ
in triangle PQR ST is parallel to QR. ಸೊ ಈ ಸ್ನಿಪ್ಪಿಂಗ್ ಟೂಲಿನ ಮೂಲಕ ನಾವು ಅತಿ ಸುಲಭವಾಗಿ ಪ್ರಶ್ನೆಗಳನ್ನು ಗೂಗಲ್ ಫಾರ್ಮಲ್ಲಿ ಆ್ಯಡ್ ಮಾಡ್ಬೋದು. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು.